ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಹೆಣ್ಮಕ್ಳು ಈ ವಿಡಿಯೋನ ನೋಡಿ. ಇವತ್ತು ಭಾಳಷ್ಟು ಜನ ಹೆಣ್ಮಕ್ಳು ಮದುವೆ ಆಗಿದ್ದೀರಾ, ಓಕೆನಾ. ನನ್ನ ಮಕ್ಕಳು ನನ್ನ ಮಾತನ್ನು ಕೇಳ್ತಾ ಇಲ್ಲ, ಓಕೆ, ನಾನು ಹೇಳ್ದಂಗೆ ಬರ್ತಾ ಇಲ್ಲ ಅಂತ ನಾವು ಅನ್ಕೋತಾ ಇದ್ದೀವಿ. ಇವತ್ತು ಒಂದು ವಿಷಯ ಅನ್ಕೊಳ್ಳಿ, ನೀವು ಮದುವೆ ಆಗಿದ್ದೀರಾ, ಎಷ್ಟು ಜನ ಹೆಣ್ಣು ಮಕ್ಕಳು ನಿಮ್ಮ ಗಂಡಂದಿರಿಗೆ ನೀವು ರೆಸ್ಪೆಕ್ಟನ್ನು ಕೊಡ್ತಾ ಇದ್ದೀರಾ? ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಭಾಳಷ್ಟು ಕಂಪ್ಲೇಂಟ್ ಮಾಡ್ತೀರಾ. ಆದರೆ ನೀವು ಹೆಣ್ಮಕ್ಳು ಗಂಡಂದಿರಿಗೆ ಎಷ್ಟು ಮರ್ಯಾದೆನ ಕೊಡ್ತಾ ಇದ್ದೀರಾ, ಎಷ್ಟು ರೆಸ್ಪೆಕ್ಟನ್ನು ಕೊಡ್ತಾ ಇದ್ದೀರಾ? ಓಕೆ, ಎಷ್ಟು ನಿಮ್ಮ ಮಕ್ಕಳ ಜೊತೆ ನೀವು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ? ಓಕೆ, ಎಷ್ಟು ನೀವೇ ಓಕೆ ಗಂಡಂದಿನಿಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಅತ್ತೆ ಮಾವನಿಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಅಪ್ಪ ಅಮ್ಮದಿರ ಮಾತನ್ನ ಎಷ್ಟು ಜನ ಕೇಳ್ತಾ ಇದ್ದೀರಾ? ನನ್ನ ಮಕ್ಕಳು ಕೇಳ್ತಾಳೆ ಅಂತ ಹೇಳ್ತಿರಲ್ಲ. ಪ್ರತಿಯೊಬ್ಬರು ಹೆಣ್ಮಕ್ಳು ಮೊದಲು ಕೇಳ್ಕೊಳ್ಳಿ, ಓಕೆನಾ. ಗಂಡಂದಿರಿಗೆ ರೆಸ್ಪೆಕ್ಟನ್ನು ಮಾಡಿ. ನಾವು ಬೇರೆಯವ್ರಿಗೆ ರೆಸ್ಪೆಕ್ಟನ್ನು ಕೊಡ್ತೀವಿ, ಬೀದಿಲಿ ಹೋಗೋರಿಗೆ ರೆಸ್ಪೆಕ್ಟ್ ಕೊಡ್ತೀವಿ, ಆದರೆ ನಮ್ಮನ್ನು ಬೆಳಗ್ಗೆ ಸಾಯಂಕಾಲಕ್ಕಂತ ದುಡಿಯೋಂಥ ಗಂಡಂದಿರಿಗೆ ಎಷ್ಟು ಜನ ರೆಸ್ಪೆಕ್ಟ್ ಕೊಡ್ತೀರಾ? ಫಸ್ಟು ನೀವು ಓಕೆ ನಿಮ್ಮ ಗಂಡಂದಿರಿಗೆ ಮೊದಲು ರೆಸ್ಪೆಕ್ಟನ್ನು ಮಾಡಿ. ಮಕ್ಕಳು ಓಕೆ, ನಾನು ಏನು ಹೇಳ್ತೀನಿ ಕೇಳಲ್ಲ, ನಾವು ಏನನ್ನ ಫಾಲೋ ಮಾಡ್ತೀವಿ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಹಾಗಾಗಿ ಫಸ್ಟು ನೀವು ನಿಮ್ಮ ಗಂಡಂದಿರಿಗೆ ರೆಸ್ಪೆಕ್ಟನ್ನು ಮಾಡಿ. ನಿಮ್ಮ ಅತ್ತೆ ಮಾವನಿಗೆ ರೆಸ್ಪೆಕ್ಟನ್ನು ಮಾಡಿ ತುಂಬ ಇಂಪಾರ್ಟೆಂಟು. ಅದನ್ನು ಫಸ್ಟು ನೀವು ಕಲಿಬೇಕು. ಆವಾಗ ಮಾತ್ರ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾರೆ. ನೀವು ನಿನ್ನ ಗಂಡನಿಗೆ ರೆಸ್ಪೆಕ್ಟ್ ಮಾಡಿಲ್ಲ, ಓಕೆ, ನಿಮ್ಮ ಅತ್ತೆ ಮಾವನಿಗೆ ರೆಸ್ಪೆಕ್ಟ್ ಮಾಡಿಲ್ಲ, ಓಕೆ, ನಿಮ್ಮ ಅಪ್ಪ ಅಮ್ಮ ಏನಾದ್ರು ಬುದ್ಧಿ ಮಾತು ಹೇಳಿದ್ರೆ ಕೇಳಲಿಲ್ಲ ಅಂದರೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳೋದಿಲ್ಲ. ಯಾವಾಗ ನಾವು ಹೇಗಿರ್ತೀವಿ ಅದ್ರ ಥರ ನಮ್ಮ ಪ್ರತಿಬಿಂಬ. ನೀನು ಓ ಅಂದರೆ ಅದು ಓ ಅನ್ನತ್ತೆ, ನೀನು ಸಾರ್ ಅಂದರೆ ಅದು ನಿಮಗೆ ಸಾರ್ ಅನ್ನತ್ತೆ. ಓಕೆ, ಹಾಗಾಗಿ ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡೋದು ಇಷ್ಟೇ. ಪ್ರತಿಯೊಂದು ಹೆಣ್ಮಕ್ಳಿಗೂ ಫಸ್ಟು ನಿಮ್ಮ ಗಂಡಂದಿರಿಗೆ, ನಿಮ್ಮ ಅತ್ತೆ ಮಾವನಿಗೆ, ಓಕೆ, ನಿಮ್ಮ ಅಪ್ಪ ಅಮ್ಮನಿಗೆ, ಫಸ್ಟು ನಿಮ್ಮ ಫ್ಯಾಮಿಲಿಗೆ ನೀವು ರೆಸ್ಪೆಕ್ಟ್ ಮಾಡಿ, ಓಕೆನಾ. ಯಾಕಂದರೆ ನಿಮ್ಮನ್ನೆಲ್ಲರೂ ನೋಡೋರು ಇವು ಮೂರೇ, ಓಕೆನಾ. ಹೊರಗಿನವ್ರು ಯಾರೂ ಬರೋದಿಲ್ಲ, ಬಂದರೂ ಮಾತ್ರ ಒಂದಿನಕ್ಕೆ 2 ದಿನಕ್ಕೆ ಅಷ್ಟೇ, ಒಂದಿನ 2 ದಿನ ಊಟ ಹಾಕ್ಬೋದು ಅಷ್ಟೇ. ಲೈಫ್ ಲಾಂಗ್ ನಿಮ್ಗೆ ಊಟ ಹಾಕೋದು ನಿಮ್ಮ ಗಂಡಂದಿರು, ಓಕೆ, ನಿಮ್ಮ ಅತ್ತೆ ಮಾವಂದಿರು, ಓಕೆ, ನಿಮ್ಮ ಅಪ್ಪ ಅಮ್ಮದಿರು. ಅವ್ರಿಗೆ ನೀವು ರೆಸ್ಪೆಕ್ಟನ್ನು ಮಾಡಿ. ಆವಾಗ ಮಕ್ಕಳು ನಿಮ್ಮನ್ನು ನೋಡಿ ಕಲಿತಾ ಹೋಗ್ತಾರೆ, ಓಕೆನಾ. ನಮ್ಮ ಸಮಾಜಕ್ಕೆ ನೀವು ಕೊಡ್ತಾ ಹೋಗ್ತೀರಾ. ಮೊದಲು ಸೀರಿಯಲ್ಗಳು ನೋಡೋದನ್ನು ಬಿಡ್ರಿ. ಇವತ್ತು ಯಾವ ಒಂದು ಸೀರಿಯಲಲ್ಲಿ ಒಳ್ಳೆಯದನ್ನು ಹೇಳ್ಕೊಡ್ತಾ ಇದ್ದಾರೆ, ಒಳ್ಳೆ ಎಥಿಕ್ಸ್ ಇರೋದನ್ನು ಯಾವುದನ್ನು ಹೇಳ್ಕೊಡ್ತಾ ಇದ್ದಾರೆ, ಓಕೆನಾ. ಮಕ್ಕಳಿಗೆ ಒಳ್ಳೆ ಎಥಿಕ್ಸ್ ಇರೋದನ್ನು ಹಾಕಿ, ಒಳ್ಳೆ ಎಥಿಕ್ಸ್ ಇರೋದನ್ನು ಹೇಳ್ಕೊಡಿ, ಒಳ್ಳೆ ಎಥಿಕ್ಸ್ ಇರೋದನ್ನು ತೋರಿಸಿ. ನಾವು ಫಸ್ಟ್ ಟಿ ವಿಲಿ ಬ್ಯುಸಿ ಆಗಿಬಿಡ್ತೀವಿ, ಎಲ್ಲ ತಾರೆ ಒಂದು ದಾರಿನೂ ಬಿಡೋದಿಲ್ಲ. ಮಕ್ಕಳೇನು ಮಾಡ್ತಾರೆ, ಅದನ್ನೇ ನೋಡಿ ಕಲಿತಾರೆ. ಹಾಗಾಗಿ ಮೌಲ್ಯವರ್ಧನ ಬುಕ್ಗಳನ್ನ ನೀವು ಓದಿ, ಫಸ್ಟು ನೀವು ಒಳ್ಳೆಯದನ್ನು ಮಾತಾಡಿ, ಒಳ್ಳೆ ಆಲೋಚನೆ ಮಾಡಿ. ನಾನು ಏನನ್ನ ಮಾಡ್ತೀವಿ ನಮ್ಮ ಮಕ್ಕಳು ಅದನ್ನೇ ಮಾಡ್ತಾರೆ. ಹಾಗಾಗಿ ಫಸ್ಟು ಈ ಧಾರಾವಾಹಿ ನೋಡೋದನ್ನು ಫಸ್ಟು ಬಿಡಿ, ಓಕೆ. ಒಳ್ಳೆ ಧಾರಾವಾಹಿಗಳನ್ನ ನೋಡಿ, ಒಳ್ಳೆ ಮೂವೀಸನ್ನು ನೋಡಿ, ನೀವು ಮಕ್ಕಳಿಗೆ ಒಳ್ಳೆಯದನ್ನು ತೋರಿಸಿ. ಮೊದಲು ನಿಮ್ಮ ಫ್ಯಾಮಿಲಿಗೆ ನೀವು ರೆಸ್ಪೆಕ್ಟನ್ನು ಮಾಡಿ. ಆವಾಗ ನಿಮ್ಮ ಫ್ಯಾಮಿಲಿ ಓಕೆ ನಿಮಗೆ ರೆಸ್ಪೆಕ್ಟನ್ನು ಕೊಡುತ್ತೆ, ನಿಮ್ಮ ಮಕ್ಕಳು ನಿಮಗೆ ರೆಸ್ಪೆಕ್ಟನ್ನು ಕೊಡ್ತಾರೆ. ಪ್ರತಿಯೊಬ್ಬರು ಹೆಣ್ಮಕ್ಳು ಈ ವಿಡಿಯೋನ ನೋಡಿ, ಚೆನ್ನಾಗಿದೆ ಶೇರ್ ಮಾಡಿ, 4 ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಮೌಲ್ಯವರ್ಧನ ಅಂದರೆ ಪರಿವರ್ತನೆ. ನನ್ನ ಉದ್ದೇಶ ಏನಂದರೆ ಪ್ರತಿಯೊಬ್ಬರು ಪರಿವರ್ತನೆ ಆಗಬೇಕು. ಈ ವಿಡಿಯೋದಿಂದ ನನಗೆ 1 ಲಕ್ಷ ಜನ ಅಲ್ಲ, ಒಬ್ಬರು ಪರಿವರ್ತನೆ ಆದರೂ ನನಗೆ ಹ್ಯಾಪಿನೇ, ನಾನು ಮಾಡಿರುವಂಥ ಕೆಲಸಕ್ಕೆ. ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಪರಿವರ್ತನೆಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಪರಿವರ್ತನೆ ಆಗಿ. ಥ್ಯಾಂಕ್ ಯು ಸೋ ಮಚ್.